ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ರಂಗೋಲಿನ ತೋರಿಸಿದ್ದೀನಿ. ಜೊತೆಗೆ ಕಿಚನ್ನ ಸ್ವಲ್ಪ ರೀಆರ್ಗನೈಸೇಷನ್ ಮಾಡ್ಕೋತಾ ಇದ್ದೆ. ಜೋಡಿಸ್ಕೊಳ್ಳೋದನ್ನು ನೀಟಾಗಿ ನಮಗೆ ಫಂಕ್ಷನಲ್ ರೀತಿ, ನಮಗೆ ಈಸಿ ಆಗೋ ರೀತಿ ಕಿಚನ್ನ ಜೋಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಎಷ್ಟೇ ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು, ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು, ನಾವು ಕರೆಕ್ಟಾಗಿ ಜೋಡಿಸ್ಕೊಂಡು ಆರ್ಗನೈಸ್ ಮಾಡಿಕೊಂಡ್ರೆ ಎಂಥ ದೊಡ್ಡ ಕೆಲಸ, ಹೆಕ್ಟಿಕ್ ಕೆಲಸನೂ ನಾವು ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆ ಥರನೇ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮಗೂ ಹೇಳ್ತೀನಿ, ಪವರ್ ಆಫ್ ಡಿಸಿಪ್ಲಿನ್, ಪವರ್ ಆಫ್ ಆರ್ಗನೈಸೇಷನ್ ಎಷ್ಟು ಆರಾಮಾಗಿ ಆಗೋಗುತ್ತೆ. ಏನೇ ದೊಡ್ಡ ಕೆಲಸ ಇದ್ದರೂ ಕೂಡ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಹೇಗೆ ನಾವು ಆರಾಮಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಒಳ್ಳೆ ರಂಗೋಲಿ ಹಾಕಿರೋದನ್ನು ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೆ ಮುಂದೆ ಟ್ರೈ ಮಾಡಿ. ಟೈಮ್ ಇದೆ ಒಂದು 20 ನಿಮಿಷ ಅಷ್ಟೇ. ಒಂದು 20 ನಿಮಿಷ ಕಲರ್ ಹಾಕೋದಿದ್ರೆ ಒಂದು 10 ನಿಮಿಷ 12 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಈ ಥರದ್ದು ಒಂದು ಸಿಮೆಟ್ರಿಕ್ ರಂಗೋಲಿ ಇದು. ಅಂದರೆ ಏನಿಲ್ಲ, ಇದರಲ್ಲಿ ಜಾಸ್ತಿ ಕಷ್ಟ ಏನಿಲ್ಲ. ಬಟ್ ನೀವು ಎಷ್ಟು ಫೋಕಸ್ ಆಗಿ ಅದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು 2 ಎಳೆ ಬರುತ್ತೆ ಅಂದರೆ, ನನಗೆ ಇವತ್ತವರೆಗೂ ನಾನು ಟ್ರೈ ಮಾಡ್ತಾಯಿದ್ದೀನಿ, ನನಗೆ 2 ಎಳೆ ಬರೋದೇ ಇಲ್ಲ. ನಮ್ಮ ಅಕ್ಕ, ನಮ್ಮ ಅಮ್ಮ ಅವರೆಲ್ಲ ಚೆನ್ನಾಗಿ ಹಾಕ್ತಾರೆ, ನನಗೆ 2 ಎಳೆ ಹಾಕೋದು ಬರೋದೇ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ ಅಂತ ಏನಿಲ್ಲ. ನಾನು ಆ್ಯಕ್ಚುಲಿ ಟ್ರೈಯೇ ಮಾಡಿಲ್ಲ. 1-2 ಸತಿ ಟ್ರೈ ಮಾಡಿದೆ, ಏನೋ ಬರಲಿಲ್ಲ ನನಗೆ. ಅದಕ್ಕೆ ಬಿಟ್ಬಿಟ್ಟಿದ್ದೆ. ತುಂಬ ವರ್ಷಗಳ ಹಿಂದೆ ಟ್ರೈ ಮಾಡಿದ್ದು, ಅದು ಬರಲಿಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಸರಿ, ಈಗ ನೋಡೋಣ ಅಂತ ಟ್ರೈ ಮಾಡ್ತೀನಿ. ನೋಡೋಣ, ಅದೊಂದು ಕಲಿಬೇಕು ಅಂತ ಇದೆ. ಅದನ್ನು ಟ್ರೈ ಮಾಡಿದ್ರೆ ನೀಟಾಗಿ ಸಿಮೆಟ್ರಿಕ್ ಬರುತ್ತೆ. ಈ ರಂಗೋಲಿ ಹಾಕಾದ್ಮೇಲಂತೂ ನಮ್ಮ ಅತ್ತೆ, ನಮ್ಮ ಮಕ್ಕಳು, ಹಸ್ಬೆಂಡು ಎಲ್ಲ ಹೇಳಿದ್ದು ರಂಗೋಲಿ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾನ ಹೊರಗಡೆಯಿಂದ ಮನೆ ಒಳಗಡೆ ಬಂದಿದ ತಕ್ಷಣ ಫಸ್ಟ್ ವೆಲ್ಕಮ್ ಮಾಡೋದೆ ಈ ಕಾರ್ಪೆಟ್, ಫ್ಲೋರ್ ಕಾರ್ಪೆಟ್ ಇರುತ್ತಲ್ಲ, ಮ್ಯಾಟ್ ಥರ ಅದು, ಮತ್ತು ಈ ರಂಗೋಲಿ ಮನೆ ಮುಂದೆ ಲಕ್ಷಣವಾಗಿದ್ರೆ, ಮತ್ತು ಬಾಗಿಲು ಮುಂದೆ ಹೊಸ್ಲಿರುತ್ತಲ್ಲ, ಅದು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ, ಅದು ಇವೇ ಯಾರಾನ ಬರ್ತಾರೆ ಅಂದರೆ ವೆಲ್ಕಮ್ ಮಾಡೋದು ಇದೇನೆ ಫಸ್ಟ್. ನಾವು ಹೊರಗಡೆ ಇರ್ತೀವೋ ಇಲ್ವೋ ಮನೆ ನೋಡಿ ಡಿಸೈಡ್ ಮಾಡ್ತಾರೆ ಅವರು, ಮನೆ ಒಳಗಡೆ ಹೇಗಿರುತ್ತೆ, ಹೇಗೆ ನಾವು ಡಿಸಿಪ್ಲಿನ್ಡಾಗಿ ಇಟ್ಕೊಂಡಿರ್ತೀವಿ, ನೀಟಾಗಿರ್ತೀವಿ, ಆಮೇಲೆ ನಮ್ಮ ಕಲ್ಚರು, ಟ್ರೆಡಿಷನ್ನು ಎಲ್ಲನೂ ಈ ಮನೆ ಬಾಗಿಲಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಏನೇ ಎಷ್ಟೇ ಸುಸ್ತಾಗಿದ್ರೂ ಕೂಡ ಮನೆ ಒಳಗಡೆ ಯಾವಾಗ್ಲೂ ನಮ್ಮಮ್ಮ, ಎಲ್ಲರೂ ದೊಡ್ಡವರು ಹೇಳ್ತಾನೆ ಇರ್ತಾರೆ, ಮನೆ ಒಳಗಡೆ ನೀವೇನು ಊಟ ಮಾಡಿಕೊಂಡು, ಏನು ರೆಸಿಪೀಸ್ ಮಾಡಿಕೊಂಡು ತಿಂತೀರಾ ಅದನ್ನು 4 ಜನ ನೋಡಲ್ಲ. ಮನೆ ಹೊರಗಡೆ ನಾವು ಯಾವ ರೀತಿ ನೀಟಾಗಿ ಇಟ್ಕೋಬೇಕು, ಒಳಗಡೆ ಆಬ್ವಿಯಸ್ಲಿ ಇಟ್ಕೋಬೇಕು, ಇಲ್ಲ ಅಂತಲ್ಲ, ಬಟ್ ಹೊರಗಡೆ ಅದು ಇನ್ಫ್ಯಾಕ್ಟ್ ನಮ್ಮ ಟ್ರೆಡಿಷ್ನಲ್ಲು ಹಂಗೆ ಹೇಳುತ್ತಲ್ವ, ಮನೆ ಮುಂದೆ ಲಕ್ಷಣವಾಗಿದ್ದರೆ ಲಕ್ಷ್ಮೀ ದೇವಿ ಬರ್ತಾರೆ ಅಂತ. ಸೊ ಅದು ನಿಜಾನೇ. ಅದು ನಮ್ಮ ಟ್ರೆಡಿಷನ್ ವೈಸ್ ನೋಡ್ಕೊಂಡು ಹೋದ್ರೂ ನಿಜಾನೇ. ರಿಲೀಜಿಯಸ್ ವೈಸು ನಮ್ಮ ಪುರಾಣದಲ್ಲೂ ಹೇಳೋದು ಅದೇ ಥರನೇ. ಮನೇನ ಎಷ್ಟು ನೀಟಾಗಿ ಇಟ್ಕೊಳ್ತೀವೋ, ಎಷ್ಟು ಆರ್ಗನೈಸ್ಡಾಗಿ ಇಟ್ಕೋತೀವೋ ಅಷ್ಟು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಇನ್ನೊಂದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿದ್ರು ಕೂಡ ಇವೆಲ್ಲ ಒಂದು ಪಾಸಿಟಿವ್ ವೈಬ್ಸ್. ನೋಡ್ತಾ ಇದ್ದರೆ, ಕಲರ್ಸ್ನ ನೋಡ್ತಾ ಇದ್ದರೆ, ಮನೆಯಲ್ಲಿ ನೀಟಾಗಿ ಇಟ್ಕೊಂಡಿದ್ರೆ ಅದೆಲ್ಲನೂ ಒಂಥರ ಶಾಂತಿ ಕೊಡುತ್ತೆ. ನಮಗೂ ರಿಲ್ಯಾಕ್ಸಿಂಗ್ ಆಗಿ ಪೀಸ್ ಆಫ್ ಮೈಂಡ್ ಇರುತ್ತೆ. ಅದಕ್ಕೆ ಎಷ್ಟೇ ಸ್ಟ್ರೇನ್ ಆದರೂ ಕೂಡ, ಏನೇ ಆದರೂ ಕೂಡ ಕೆಲವು ಸತಿ ಶೂಟ್ ಮಾಡ್ಕೋತೀನಿ, ಕೆಲವು ಸತಿ ಮಾಡ್ಕೊಳ್ಳಲ್ಲ. ಬಟ್ ಮನೆ ಮುಂದೆ ಡೆಫಿನೆಟ್ಲಿ ಒಂದು ರಂಗೋಲಿ ಅಂತೂ ಹಾಕಿರ್ತೀನಿ. ಇನ್ಫ್ಯಾಕ್ಟ್ ಸುಮಾರು ಜನ ಕೇಳ್ತಾ ಇರ್ತೀರ ಎಷ್ಟು ಪೇಷನ್ಸು ಅಂತ. ನಿಜವಾಗ್ಲೂ ಆಯಿತಾ, ನೀವು ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಗೊತ್ತಿಲ್ದಂಗೆ ನಿಮಗೆ ಫೋಕಸ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಪೇಷನ್ಸ್ ಬರುತ್ತೆ. ಅಂದರೆ ಈಸಿ ಅಲ್ಲವೇ ಅಲ್ಲ ಇದು. ಅಂದರೆ ಕಷ್ಟನೂ ಅಂತ ಅಲ್ಲ, ಬಟ್ ಈಸಿ ಅಲ್ಲ. ಅಂದರೆ ನಮಗೆ ಒಂಥರ ಮೆಡಿಟೇಷನ್ ಥರ, ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹಾಕ್ತಾ ಇರ್ತೀವಿ, ಬೇರೆ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ. ಒಂಥರ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ. ಆಮೇಲೆ ಫಸ್ಟೇ ಸ್ಟಾರ್ಟಿಂಗ್ ಕೆಲವ್ರಿಗೆಲ್ಲ ಈಗ ತಾನೇ ರೀಸೆಂಟಾಗಿ ಮದುವೆ ಆಗಿರುತ್ತೆ, ಕೆಲವ್ರಿಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂದರೆ ಪ್ಲೀಸ್ ಕಲೀರಿ. ಅದನ್ನು ಒಂದು ಫೈನ್ ಆರ್ಟ್ಸ್ ಥರನೇ ಅಂದ್ಕೊಳ್ಳಿ. ಆಮೇಲೆ ಅದೊಂಥರ ಟೈಪ್ ಆಫ್ ರಿಲ್ಯಾಕ್ಸೇಷನ್ ಅಂತ ಅಂದ್ಕೊಳ್ಳಿ. ನಿಮ್ಮ ಆರ್ಟಿಸ್ಟಿಕ್ ಇದೇ ಹಾಕಬೇಕು ಅಂತ ಇಲ್ಲ, ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬರುತ್ತೋ ಒಂದಿನ ಹಿಂದಿನ ದಿನ ಒಂದು 10 ನಿಮಿಷ ಸ್ಪೆಂಡ್ ಮಾಡ್ಬೋದು. ಅಥವಾ ಕೆಲವು ಸತಿ ನಾನು ಆನ್ ದ ಸ್ಪಾಟ್, ಇದೆಲ್ಲ ಪ್ರಾಕ್ಟೀಸ್ ಮಾಡಿರೋಂಥದ್ದು, ಹಿಂದಿನ ದಿನ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಯಾವುದೇನೋ ನಾನು ಪ್ಲ್ಯಾನಿಂಗ್ ಇಲ್ಲದೇ ಮಾಡ್ತೀವಿ ಅಂದರೆ ಅಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗೋಗುತ್ತೆ. ಕೆಲವು ಸತಿ ಚಿಕ್ಕ ಪುಟ್ಟ ರಂಗೋಲಿಗಳು ಆನ್ ಸ್ಪಾಟ್ ಹಾಕ್ತೀನಿ.
ಬಟ್ ತಲೇಲಿ ಏನು ಬರ್ತಾ ಇರುತ್ತೆ, ಫಸ್ಟ್ ಇಲ್ಲಿ ಬುಕ್ ನೋಡಿ, ಫಸ್ಟ್ ಕಷಾಯದ ಕೆಳಗಡೆ ಒಂದು ಬುಕ್ ಇರುತ್ತಲ್ಲ, ನನ್ನ ಮಾಸ್ಟರ್ ಬೆಡ್ರೂಮ್ ಸ್ಟಡಿ ಟೇಬಲ್ ಇದೆಯಲ್ಲ, ಅಲ್ಲಿ ಯಾವಾಗಲೂ ಒಂದು ಬುಕ್ನ ಇಟ್ಟಿರ್ತೀನಿ. ಅಲ್ಲಿ ನಾನು ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ, ಏನು ರಂಗೋಲಿ ಹಾಕೋದು, ಏನು ರೆಸಿಪೀಸು, ತಲೆಗೆ ಬಂದಿರೋದೆಲ್ಲ ಬರಿತಾ ಇರ್ತೀನಿ. ತಲೆಯಲ್ಲಿ ಎಷ್ಟು ಅಂತ ಇಟ್ಕೊಳಕ್ಕಾಗುತ್ತೆ, ಅದು ಈ ನಡುವೆ ಮರ್ತೋಗುತ್ತೆ. ಆಮೇಲೆ ಅದು ಇದು ಜಂಜಾಟದಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅನ್ನೋದೇ ಮರ್ತೋಗುತ್ತೆ. ಸೊ ಏನೇ ಆದರೂ ಕೂಡ ಅನಿಸಿದ್ದನ್ನು ನೀವು ನೀಟಾಗಿ ಒಂದು ಬುಕ್ನ ಮೇಂಟೈನ್ ಮಾಡಿ ಅದರಲ್ಲಿ ಬರಿತಾ ಹೋದರೆ ನಿಮ್ಮ ಲೈಫು ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಡಿಸಿಪ್ಲಿನ್ ಆಗಿರುತ್ತೆ, ಮತ್ತು ಆರ್ಗನೈಸೇಷನ್ ಕರೆಕ್ಟಾಗಿ ನಮಗೆ ಗೊತ್ತಿಲ್ದಂಗೆ ನಾವು ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಅದು ಮೈಂಡಲ್ಲಿ ಇರುವಂಥ ಥಾಟ್ಸ್ಗಿಂತ ನಾವು ಬುಕ್ಕಲ್ಲಿ ಯಾವಾಗ ಅದನ್ನು ವರ್ಡ್ಸ್ ಮೂಲಕ ಬರಿತೀವಿ ಅದರದ್ದು ಪವರೇ ಬೇರೆ. ನಮಗೆ ವಿಜುವಲೈಸೇಷನ್ ನಾವು ನೋಡ್ಕೊಂಡಿರ್ತೀವಲ್ವ, ಈ ಕೆಲಸ ಮಾಡಬೇಕು ಅಂತ ಬರ್ದಾಗ ಅದರ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಯಾವಾಗಲೂ ನಾನು ಬರೆಯೋ ಅಭ್ಯಾಸ ಮಾಡ್ಕೊಂಡಿರ್ತೀನಿ. ಹಾಗೆ ಬರಿತಾ ಬರಿತಾ ಒಂದು ಕಷಾಯ ಮಾಡಿಕೊಂಡು ಬಂದು ಕೂತಿದ್ದೆ, ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಏನು ಅಂದರೆ ದಾಸವಾಳದ್ದು ದಳಗಳಿರುತ್ತಲ್ಲ, ಪೆಟಲ್ಸ್, ರೆಡ್ ದಾಸವಾಳ ಅದು, ಮತ್ತು ಬೇವಿನ ಎಲೆ. ವಾಕಿಂಗ್ ಹೋಗಿದ್ದೆ, ಅಲ್ಲಿ ಬರಬೇಕಾದ್ರೆ ಒಂದು ಮೀಡಿಯಮ್ ಸೈಜ್, ದೊಡ್ಡದು ಏನಲ್ಲ, ಮೀಡಿಯಮ್ ಸೈಜ್ದು ಚಿಗುರು ಥರ ಒಂದು ಚಿಕ್ಕ ಗಿಡ ಇತ್ತು. ಅಲ್ಲಿ ಕೆಲವು ಒಂದು 5-6 ಚಿಗುರು, 1-2 ಬಲ್ತಿರೋವಂಥದ್ದು, ಅಂದರೆ ಸ್ವಲ್ಪ ದೊಡ್ಡದಾಗಿರೋವಂಥ ಬೇವಿನ ಎಲೆ ಲೀವ್ಸ್ನ ತೊಗೊಬಂದು ಇದನ್ನು ಹಾಕಿ ಕಷಾಯ ಮಾಡ್ಕೊಂಡಿದ್ದು. ಸ್ಟಾರ್ಟಿಂಗ್ 1-2 ಸಿಪ್ಪು ಕುಡಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಗ್ರೊಬ್ರು ಒಂಥರ ಕಹಿ ಅಲ್ವಾ ಇದು, ಆ ಥರ ಅಂತ ಅನಿಸ್ತಾ ಇರುತ್ತೆ. ಬರೀ ನೀವು ದಾಸವಾಳದ ಹಾಕ್ಕೊಂಡ್ರೆ ಏನೂ ಅನಿಸಲ್ಲ. ನಾವು ಇದನ್ನು ಹಾಕಿರ್ತೀನಲ್ಲ, ಬೇವಿನ ಸೊಪ್ಪಿಂದೂ ಹಾಕಿದ್ನಲ್ಲ ಎಲೆಗಳು, ಅದು ಸ್ವಲ್ಪ ಒಂಥರ ಕಹಿ ಬಂದಂಗೆ ಅನಿಸುತ್ತೆ ಫ್ರೆಂಡ್ಸ್. ಬಟ್ ಇದ್ರ ಬೆನಿಫಿಟ್ಸ್ ಕೇಳಿಬಿಟ್ರೆ ಅಂತೂ ನೀನು ಕುಡಿಬೇಕು ಅಂತ ಅನಿಸುತ್ತೆ. ಅದನ್ನು ಜಾಸ್ತಿನೂ ಏನು ಮಾಡ್ಕೊಂಡಿಲ್ಲ, ಒಂದು ಚಿಕ್ಕ ಕಾಫಿ ಕುಡಿಯೋ ಕಪ್ಪಲ್ಲಿ ಒಂದು ದೊಡ್ಡ ಗ್ಲಾಸಷ್ಟು ಹಾಕಿದ್ದೆ, ನೀರು ಕುಡಿಯೋ ಗ್ಲಾಸಷ್ಟು ನೀರನ್ನು ಹಾಕಿದ್ದೆ. ಅದು ಕುದ್ದು ಚೆನ್ನಾಗಿ ಬಾಯ್ಲ್ ಆಗಿ ಇಷ್ಟಾಗಿರುತ್ತೆ. ಇದು ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ, ಬಾಡಿನ ಡಿಟಾಕ್ಸಿಫೈ ಆಗುತ್ತೆ, ಮತ್ತು ಹೇರ್ ಫಾಲ್ಗೆ ಒಳ್ಳೆಯದು, ಪೀರಿಯಡ್ಸ್ಗೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಂತ. ಏನಾದರೂ ಶುಗರ್ ಅಂತೂ ತುಂಬ, ಅದು ಆಬ್ವಿಯಸ್ಲಿ ಅಲ್ವಾ, ಶುಗರ್ಗೆ ಹಾಗಲಕಾಯಿ ಮತ್ತು ಬೇವಿನ ಸೊಪ್ಪು ಇದೆಲ್ಲ ತುಂಬ, ಮೆಂತ್ಯ, ಯಾವ್ದ್ಯಾವ್ದು ಕಹಿ ಐಟಮ್ಸ್ ಇದೆ ಇದು ಶುಗರ್ನ ತುಂಬ ಕಂಟ್ರೋಲಿಗೆ ತರುತ್ತೆ. ಸೊ ಅದೇ ಥರ ಅದಕ್ಕೆ ಬೇಯಿಸಿ ಅದನ್ನು ಶೋಧಿಸ್ಕೊಂಡು ಕುಡಿತಾ ಇರೋದು. ನೀವೂ ಟ್ರೈ ಮಾಡಿ. ಅದಾದರೂ ಒಂದು ಕಷಾಯ ನಮ್ಮ ಕಿಚನ್ನಲ್ಲೇ ಒಂದು ದೊಡ್ಡ ಮೆಡಿಕಲ್ ಶಾಪ್ ಅಂತಲೇ ಹೇಳ್ಬೋದು. ಅಲ್ಲೇ ಎಷ್ಟೊಂದು ನಮಗೆ ಮೆಡಿಸಿನ್ಸ್ ಅನ್ನೋದು ಸಿಗ್ತಾ ಇರುತ್ತೆ, ಎಷ್ಟೊಂದು ಕಾಯಿಲೆಗಳಿಗೇ. ಕಾಯಿಲೆ ಬಂದಾಗಲೇ ನಾವು ಮಾಡ್ಕೋಬೇಕು ಅಂತೇನಿಲ್ಲ, ಬರೋಕ್ಕೆ ಮೊದಲೇನೋ ಎಷ್ಟೋ ನಾವು ಡಿಸೀಸಸ್ನ ಕಂಟ್ರೋಲ್ ಮಾಡ್ಕೋಬೋದು. ಈ ಡಯಾಬಿಟೀಸು, ಇಂಡೈಜೆಷನ್ ಪ್ರಾಬ್ಲಮ್ಮು, ಇದಕ್ಕೆಲ್ಲ ನಾವು ಏನು ಮೆಡಿಸನ್ನೇ ತೊಗೋಬೇಕು ಅಂತ ಏನಿಲ್ಲ. ಏನೇ ಒಂಥರ ಅಸಿಡಿಟಿ ಆಯಿತು ಅಂದರೆ ಸೋಡಾ ಮಾಡ್ಕೊಂಡು ಕುಡಿತೀವಿ, ಏನೋ ಒಂದು ಹಲ್ಲು ನೋವು ಅಂದರೆ ಲವಂಗ ಇಟ್ಕೋತೀವಿ. ಸೊ ಈ ಥರ ಮನೆಮದ್ದು ಎಷ್ಟೊಂದಿರುತ್ತೆ, ಕಿಚನಲ್ಲೇ ಎಷ್ಟೊಂದು ಐಟಮ್ಸ್ ನಮಗೆ ಮೆಡಿಸಿನಲ್ ವ್ಯಾಲ್ಯೂದಿರುತ್ತೆ. ಈ ಥರ ಇಂಡೈಜೆಷನ್ನು ಮತ್ತು ಬ್ಲಾಟಿಂಗ್, ತೇಗ್ ಜಾಸ್ತಿ ಬರೋದು, ನನಗೆ ವಿಪರೀತ ಗ್ಯಾಸ್ಟ್ರಿಕ್. ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಈ ಚಕ್ಕೆ ನೀರು, ಜೀರಿಗೆ ನೀರು, ಸೋಂಪು ನೀರು ಇದನ್ನು ಕುಡಿತಾನೇ ಇರ್ತೀನಿ. ಜೊತೆಗೆ ಒಂದು ಬಾಟ್ಲಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿಟ್ಕೊಂಡಿರ್ತೀನಿ. ಏನು ಅದನ್ನು ಕುದಿಸ್ಬೇಕು ಅಂತ ಏನಿಲ್ಲ, ಬಾಟಲ್ ತೊಗೊಳ್ಳಿ, ಅದರಲ್ಲಿ ಅರ್ಧ ಲೀಟ್ರ್ ಅಥವಾ 1 ಲೀಟ್ರಷ್ಟು ನೀರನ್ನು ಹಾಕಿ, ಇದನ್ನು ಹಾಕಿ, 1 ಸ್ಪೂನಷ್ಟು ಜೀರಿಗೆನ ಹಾಕಿ, ಒಂದು 2 ಅವರ್ಸ್ ಆದಮೇಲೆ ಅದನ್ನು ಸಿಪ್ ಬೈ ಸಿಪ್ ಕುಡಿತಾನೇ ಇರಿ. ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ನಿಮಗೇನಾದ್ರು ಗ್ಯಾಸ್ಟ್ರಿಕ್, ನನಗೆ ಸಿಕ್ಕಾಪಟ್ಟೆ ತೇಗು, ಅದು ಈ ನಡುವೆ ಅದೇನೋ ಪ್ರಾಬ್ಲಮ್ ಆಗಿದೆ, ಒಂದು 2-3 ಮಂತ್ಸಿಂದ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ಕು, ಬ್ಲಾಟಿಂಗ್ ಥರ. ಅದಕ್ಕೆ ಇದು ಕುಡ್ದಾಗಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಆಮೇಲೆ ಒಂದು 2 ಪೀಸಷ್ಟು ಶುಂಠಿ ಪೀಸಸ್ನೂ ಹಾಕ್ತೀನಿ, ನೀವೂ ಟ್ರೈ ಮಾಡಿ. 2 ಪೀಸಷ್ಟು ಶುಂಠಿ ಹಾಕಿ, ಅದು ಒಂಥರ ಡಿಟಾಕ್ಸ್ ವಾಟರ್ ಥರ ಆಗುತ್ತೆ. ಬೇಕಾದ್ರೆ ಒಂದು 2-3 ಎಲೆ ಪುದೀನನೂ ಹಾಕೋಬೋದು, ಫ್ರೆಶ್ ಅಂತ ಅನಿಸುತ್ತೆ. ಕಟ್ ಮಾಡಿರುವಂಥ ಏನದು ನಿಂಬೆಹಣ್ಣು ಹಾಕ್ಕೋಬೋದು, ಅದೂ ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ. ಈ ಥರದ್ದೇನಾದರೂ ಒಂದು ಸಮ್ಮರ್ಗೆ ಬರೀ ನೀರು ಕುಡಿಯೋಕ್ಕೆ ಬೇಜಾರಾಗ್ತಿದೆ ಅಂದರೆ ಈ ಥರ ಏನಾದರೂ ಮಾಡ್ತಾ ಇರ್ಬೋದು. ಮಜ್ಜಿಗೆನ ವಿಪರೀತ ಕುಡಿತಾ ಇರಿ, ಅದೂ ಒಳ್ಳೆಯದೇ. ನೆಕ್ಸ್ಟ್ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ನನಗೆ ಕಿಚನ್ ಸ್ವಲ್ಪ ರೀಆರ್ಗನೈಸೇಷನ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೇ ಆ ವಿಡಿಯೋ ಮಾಡಬೇಕು ಅಂತ ಐಡಿಯಾನೂ ಇಲ್ಲಾಂದರೆ ಅದನ್ನು ಹೆಂಗೆ ಕ್ಲೀನ್ ಮಾಡ್ತಾಯಿದ್ದೆ ಅದನ್ನು ತೋರಿಸ್ತಾ ಇದ್ದೆ. ಆಮೇಲೆ ಅನಿಸ್ತು, ಹೌದಲ್ವ, ಇದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೋಬೋದಲ್ವ ಅಂತ ಇದನ್ನು ವೀಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ನಾನು ಕ್ರಾಕರೀಸ್ ಇಟ್ಟಿದ್ದೆ, ಅಂದರೆ ಸೆರಾಮಿಕ್ದು ಕಾಫಿ ಕುಡಿಯೋ ಕಪ್ಸು, ಟೀ ಕುಡಿಯೋ ಕಪ್ಸು, ಜ್ಯೂಸ್ ಕಪ್ಸು, ಮತ್ತು ಮಗ್ಗು,
ಮತ್ತು ಬೌಲು, ಪ್ಲೇಟ್ಸು, ಸೆರಾಮಿಕ್ದು ಎಲ್ಲ ಇಲ್ಲಿಟ್ಟಿದ್ದೆ. ಆಮೇಲೆ ನಂಗೆ ಅನಿಸ್ತು ಸರಿ ಸ್ವಲ್ಪ ರಿಆರ್ಗನೈಸೇಷನ್ ಮಾಡೋಣ. ಇಲ್ಲಿ ಎಲ್ಲ ಏನೇನೋ ನನಗೆ ಬೇಕಾಗಿರುತ್ತಲ್ಲ ಒಂದು ಡ್ರಾಲಿ ನೀಟಾಗಿ ತುಂಬ ಯೂಸ್ ಮಾಡ್ಕೊಳ್ಳೋ ವಸ್ತುನೆಲ್ಲ ಇಲ್ಲಿಟ್ಟರೆ, ಆ ಸೆರಾಮಿಕ್ನೆಲ್ಲ ಅಲ್ಲಿ ಇನ್ನೊಂದು ಕಡೆ ತೋರಿಸ್ತೀನಿ, ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ಅದು ಎದುರುಗಡೆನೇ ಇಟ್ಟರೆ, ಇದಾದರೆ ನನಗೇನು ಅನಿಸ್ತು ಅಂದರೆ ಇದನ್ನು ಎದುರುಗಡೆ ಇಟ್ಟಾಗ ಅದು ಸ್ವಲ್ಪ ಸೈಡಿಗೆ ಇಟ್ಟಂಗೆ ಆದರೂ ಅರ್ಜೆಂಟಲ್ಲಿ ಸ್ಟ್ರೇಟಾಗಿರದೆ ಸೈಡಿಗೆ ಇಟ್ಟಂಗೆ ಆದ್ರೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಅದು ಲುಕ್ ವೈಸ್ ಹೊರಟೋಗ್ತಿತ್ತು. ಬಟ್ ಸೆರಾಮಿಕ್ ನಾವು ಅಷ್ಟೊಂದು ಯೂಸ್ ಮಾಡಲ್ಲ, ಸುಮ್ಮನೆ ಸ್ಟ್ಯಾಗ್ನೆಟ್ ಆಗಿ ಹಾಗೇ ಇರುತ್ತೆ, ಬಂದವ್ರಿಗೂ ಕಿಚನ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಆ ಥರ ಅಂದ್ಕೊಂಡು ಈ ಥರ ಎಲ್ಲ ಸ್ವಲ್ಪ ರೀಅರೇಂಜ್ ಮಾಡಿಕೊಂಡೆ. ನೀವು ಬ್ಲ್ಯಾಕ್ ಕಲರ್ದು ಟ್ರಾನ್ಸ್ಪರೆಂಟ್ ಬಾಕ್ಸಸ್ ತಂದಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದನ್ನು ನಮ್ಮ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೇನು ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಎಷ್ಟೊಂದು ಬಾಕ್ಸು. ಅಂದರೆ ಒಂದೊಂದು ವಸ್ತುಗೆ ಒಂದೊಂದು ಬಾಕ್ಸ್ ಅಂತ ಇಟ್ಟರೆ ನೀಟಾಗಿ ಇರುತ್ತೆ ಆರ್ಗನೈಸ್ಡಾಗಿ ಅಂತ. ಆಮೇಲೆ ಈ ಥರ ಇಟ್ಟಾಗ ಯಾವುದು ಯಾವ ಬಾಕ್ಸಲ್ಲಿದೆ ಅಂತ ಆಬ್ವಿಯಸ್ಲಿ ಗೊತ್ತಾಗಲ್ಲ. ಅದಕ್ಕೆ ನನಗೆ ಈ ಥರ ತುಂಬ ಆಸೆ ಇತ್ತು. ಫ್ಲಿಪ್ಕಾರ್ಟಲ್ಲಿ ಸ್ಟಿಕ್ಕರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮನೇಲೇ ಈ ಥರ ಸ್ಟಿಕ್ ಟೇಪ್ ಇತ್ತು, ಅದೇ ಒಂದು ವೈಟ್ ಕಲರ್ ಇತ್ತಲ್ವ, ಹೆಂಗಿದ್ರು ಮಾರ್ಕರು ಇತ್ತು, ಅದನ್ನೇ ಯೂಟಿಲೈಸ್ ಮಾಡಿಕೊಂಡು DIY ನಾವೇ ಹೆಂಗೋ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದೆ. ಬಟ್ ಲುಕ್ ವೈಸ್ ತುಂಬ ಚೆನ್ನಾಗಿ ಬಂತು. ನನ್ನ ಮಗಳಿಗೂ ಕರೆದೆ, ಅವಳು ಓದ್ಕೋತಾ ಇದ್ಲು, ಟ್ಯೂಷನ್ಸ್ ಇರುತ್ತೆ ಅವಳಿಗೂ. ಟ್ಯೂಷನ್ಸ್ ಅಂದರೆ ಆನ್ಲೈನ್ ಕೋಚಿಂಗ್ ಕೊಡಿಸಿದ್ದೀವಿ, ಅದು ಮಾಡ್ಕೋತಾ ಇರ್ತಾಳೆ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ಬಟ್ ನಾನು ಅವಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಯಾವಾಗ ನೀನು ಮ್ಯಾಕ್ಸಿಮಮ್ ಓದ್ಕೊ, 99% ನೀನು ಓದ್ಕೊ, ನಿನಗೆ ನಾನು ಡಿಸ್ಟರ್ಬ್ ಮಾಡಲ್ಲ. ಯಾಕೆಂದರೆ ಈಗ ನೈನ್ತು ಒಂಥರ ಫೌಂಡೇಶನ್ ಥರ, ಏನೇ ಪ್ರೊಫೆಷ್ನಲ್ ಕೋರ್ಸ್ಗೆ ಹೋದ್ರೂ. ಆಮೇಲೆ ಯಾವಾಗಲೂ ನಾನು ಅದೇ ಅಡ್ವೈಸ್ ಕೊಡ್ತಾ ಇರ್ತೀನಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಸ್ವಲ್ಪ ಹೆಲ್ಪ್ ಮಾಡು. ಯಾಕೆಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಫೀಲ್ಡಲ್ಲೂ ಇರಬೇಕು. ಮನೆ ಕೆಲಸ ಕಲಿಬೇಕು, ಅಡುಗೆ ಕೆಲಸ ಕಲಿಬೇಕು, ಕ್ಲೀನ್ ಮಾಡ್ಕೋಬೇಕು, ಸೆಲ್ಫ್ ಕೇರ್ ಇರಬೇಕು, ಸೆಲ್ಫ್ ಹೈಜಿನಿಕ್ ಆಗಿರಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೆ. ಅವಳದೂ ಅದೇ ಟೈಮ್ಗೆ ನಾನು ಆಲ್ಮೋಸ್ಟ್ ಮುಕ್ಕಾಲೇ ಕ್ಲೀನ್ ಮಾಡಿದ್ದೆ. ಅಷ್ಟೊತ್ತಿಗೆ ಅವಳದೂ ಕ್ಲಾಸೆಲ್ಲ ಮುಗಿದ್ಲು. ಆಮೇಲೆ ಅವಳು ಬಂದಾಗ ಹೇಳ್ತಾಳೆ, ನಾನು ಹೇಳೋದೇ ಬೇಡ, ಅವಳಾಗೆ ಕೇಳ್ತಿರ್ತಾಳೆ, ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ, ನೀನು ಇದನ್ನು ಮಾಡು, ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸರಿ, ಅದು ನನಗೇನು ಅಂದರೆ ಅಡುಗೆ ಮನೆಯಲ್ಲಿ ಯಾರಾದರೂ ಜೊತೆಯಲ್ಲಿದ್ದಾರೆ ಅಂದರೆ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ನನ್ನ ದೊಡ್ಡ ಮಗಳಿದ್ದಾಳೆ ಅಂದರೆ ಇನ್ನೂ ಆರಾಮು. ಅವಳು ಇನ್ನೂ ತುಂಬ ನನ್ನಿಂದ ತುಂಬ ಡೀಸೆಂಟ್ ಅವಳಿಗೆ ತುಂಬ ಆಡ್ಕೊಳ್ಳೋದು ನಾನು ಚಿನ್ನಿ ಸೇರಿಕೊಂಡು ನಾನಿನ್ನ ಆಡ್ಕೊತಾ ಇರ್ತೀವಿ ಸಿಕ್ಕಾಪಟ್ಟೆ, ಆಯಿತಾ. ಇದು ನಮ್ಮ 3 ಜನದ್ದು ಈ ನಡುವೆ ಅಂತೂ ರಜೆ ಅಲ್ವಾ, ಈ 3 ಜನ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಅದಕ್ಕೆ ಕಾಲು ಎಳೆಯೋದು ಜಾಸ್ತಿ ನಾನೀಗೆ, ಅದು ಇದು ಹೇಳ್ಕೊತ ನಕ್ಕಾಡ್ಕೊತ ಮಾತಾಡ್ಕೊತ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಆಮೇಲೆ ಅವರು ಒಂಥರ ಅಬ್ಸರ್ವ್ ಮಾಡ್ತಿರ್ತಾರಲ್ವ, ಅಮ್ಮ ಹೆಂಗೆ ನೀಟಾಗಿ ಇಟ್ಕೋತಾರೆ, ಅಮ್ಮ ಯಾವ ರೀತಿ ಅಡುಗೆ ಮಾಡ್ತಾರೆ, ಅಮ್ಮ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅವರು ನೋಡ್ತಾ ಇದ್ದರೆ ಇಂಡೈರೆಕ್ಟಾಗಿ ಅವ್ರಿಗೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವರು ಕಲಿತಾ ಇರ್ತಾರೆ. ಚಿಕ್ಕ ಪುಟ್ಟ ಕೆಲಸಗಳು ಹೇಳ್ತಾ ಇದ್ರು ಕೂಡ ಅವರು ಏನೋ ಒಂದು ಕಲಿತಾ ಹೋಗ್ತಾರೆ. ಸೊ ಅದಕ್ಕೆ ಇಬ್ಬರೂ ಮಾತಾಡ್ಕೊತ ಹಾಗೆ ಮಾಡ್ತಾಯಿದ್ವಿ. ಸರಿ, ಒಂದೊಂದಕ್ಕೂ ಸ್ಟಿಕ್ಕರ್ ಹಾಕ್ಬಿಡೋಣ. ಕೆಲವುದಕ್ಕೆ ನಾನು ಅರ್ಧ ಬರ್ದಾದ್ಮೇಲೆ ಅನಿಸ್ತು ಕನ್ನಡದಲ್ಲಿ ಕೆಲವು ಬರೆಯೋಣ ಅಂತ. ಕೆಲವು ಕನ್ನಡ, ಕೆಲವು ಇಂಗ್ಲೀಷಲ್ಲೆಲ್ಲ ಬರಿತಾ ಇದ್ದೆ. ಇಂಗ್ಲೀಷಲ್ಲಿ ಆ್ಯಕ್ಚುಲಿ ನೀಟಾಗಿರುತ್ತಲ್ಲ ಅಂತ ಅಂದ್ಕೊಂಡೆ, ಬಟ್ ಕನ್ನಡ ಗುಂಡಾಗಿ ಮುದ್ದಾಗಿರುತ್ತೆ, ಇಂಗ್ಲೀಷ್ ಒಂಥರ ನೀಟಾಗಿರುತ್ತೆ ಅಂದ್ಕೊಂಡು ಎರಡರಲ್ಲೂ ಹೆಂಗೆ ಅರ್ಥ ಆಗುತ್ತೋ ಆ ಥರ, ಹೆಂಗಿದ್ರು ಅಡುಗೆ ಮಾಡೋದು ನಾನೇ ಅಲ್ವಾ, ನನಗೆ ಅರ್ಥ ಆದರೆ ಸಾಕು ಅಂತ ಆ ಥರ ಎಲ್ಲ ಬರಿತಾ ಇದ್ದೆ. ಇವಳು ಕಟ್ ಮಾಡಿ ಕೊಡ್ತಾಯಿದ್ಲು, ಒಂದು ಸೀಸರು ಮತ್ತು ಸ್ಟಿಕ್ ಟೇಪ್ ಅಲ್ಲೇ ಮೇಲೆ ಇಟ್ಕೊಂಡಿದ್ಲು, ಕಟ್ ಮಾಡಿ ಕೊಡ್ತಾಯಿದ್ಲು ನೀಟಾಗಿ. ಅದನ್ನೇ ಈಗ ನೋಡೋಕ್ಕೂ ಲುಕ್ ವೈಸು ಚೆನ್ನಾಗಿತ್ತು, ಮತ್ತು ಇದು ಕಂಫರ್ಟಬಲ್, ಫಂಕ್ಷನಲ್ ಅಂತ ಹೇಳ್ಬೋದು. ಒಂದು ಡ್ರಾ ತೆಗೆದ್ರೆ ಇದು ಮೇಯ್ನಾಗಿ ಹೆಂಗೆ ಅಂದರೆ ನನಗೇನೇನು ಬೇಕು ತುಂಬ ಫ್ರೀಕ್ವೆಂಟಾಗಿ ಬೇಳೆ ಮತ್ತು ಅರಿಶಿಣದ ಪುಡಿ, ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಏನೇನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಲ್ವ ಅದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ. ಆಮೇಲೆ ಸೈಡಲ್ಲಿ ಒಂದು ಬ್ರೌನ್ ಕಲರ್ ಬಾಕ್ಸ್ ಕಾಣ್ತಾ ಇದೆಯಲ್ವ, ಅಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದನ್ನೆಲ್ಲ 2 ಬಾಕ್ಸಾಗಿ ಇಟ್ಕೊಂಡಿರ್ತೀನಿ. ಈ ದೊಡ್ಡ ಗ್ರೀನ್ ಕಲರ್ ಬಾಕ್ಸೆಲ್ಲ ಸಾಂಬಾರು ಪುಡಿ, ಬ್ರೌನ್ ಕಲರ್ ಬಾಕ್ಸಲ್ಲಿ, ಮೆರೂನ್ ಕಲರ್ ಬಾಕ್ಸಲ್ಲಿ ತೊಗರಿಬೇಳೆ, ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡೋದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಲೇಡೀಸ್ಗೆ ಯಾವಾಗ್ಲೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಯಾವಾಗ ಒಂದು ಸಣ್ಣ ರೀಆರ್ಗನೈಸೇಷನ್ ಮಾಡ್ಕೋತೀವಿ ಮನೆಯಲ್ಲಿ, ಕಿಚನಲ್ಲಿ, ಹಾಲಲ್ಲಿ ಏನೋ ಒಂದು ಚಿಕ್ಕ ಚೇಂಜಸ್ ಮಾಡಿಕೊಂಡ್ರು ಅಷ್ಟೇ ತುಂಬ ಏನೋ ಮೇಜರ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಅಲ್ಲಿರಬೇಕು ಅಂತ ಅನಿಸುತ್ತೆ. ಕಿಚನಲ್ಲಿ ನಾನು ಹೇಳ್ತೀನಲ್ವ, ಒಂದು 3 ದಿನಕ್ಕೆ ಒಂದು ಸತಿ ಏನಾದರೂ ಒಂದು ಚೇಂಜಸ್ ಮಾಡ್ಕೋತಾನೆ ಇರಿ. ಏನಾದರೂ ಒಂದು ಸ್ಟ್ಯಾಕಿಂಗ್ ಏನೋ ಒಂದು ಜೋಡಿಸ್ಕೊಂಡಿರ್ತೀರ, ಅದು ಈ ಕಡೆ ಜೋಡಿಸ್ಕೊಳ್ಳಿ, ಅಥವಾ ಮಿಕ್ಸಿ ಈ ಕಡೆ ಇಟ್ಕೊಂಡಿರ್ತೀರ ಆ ಕಡೆ ಇಟ್ಕೊಳ್ಳಿ. ಬಟ್
ಅಟ್ ದ ಎಂಡ್ ಅದು ಫಂಕ್ಷನಲ್ ಆಗಿರಬೇಕು. ತುಂಬ ಕಷ್ಟಪಟ್ಟು ನೀವು ಕೆಲಸ ಮಾಡಬೇಕು ಆ ಥರ ಇಟ್ಕೋಬಾರ್ದು. ಏನು ಈಸಿ ಆಗುತ್ತೋ. ನಾನು ಕೆಲವು ಸತಿ ಸ್ವಲ್ಪ ಏನದು ಕೌಂಟರ್ ಟಾಪು ತುಂಬ ನೀಟಾಗಿರಲಿ ಅಂತ ಒಂದು 2 ದಿನ ಆಯಿತಾ ಎಲ್ಲ ತೆಗೆದು ಕಬೋರ್ಡ್ಗೆ ಹಾಕ್ಬಿಟ್ಟಿದ್ದೆ. ಮಿಕ್ಸಿ, ಎಗ್ ಬಾಯ್ಲರ್ ಮತ್ತು ಕೆಟಲ್ಲು ಎಲ್ಲನೂ ತೆಗೆದು ಕೆಳಗಡೆ ಇಟ್ಬಿಟ್ಟಿದ್ದೆ. ಅದು ಎಷ್ಟು ಇರಿಟೇಷನ್ ಆಗ್ತಾಯಿತ್ತು ಅಂದರೆ ನಮ್ಮ ಮನೇಲಿ ಮಿಕ್ಸಿ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಆಯಿತಾ, ಐಟಮ್ಸ್ಗೆ ಏನೇ ಆದರೂ ಕೂಡ. ಅದು ಅರ್ಜೆಂಟಲ್ಲಿ ಅದು ಕೆಲ್ಸಕ್ಕೆ ಹೋಗಬೇಕು ಅಂದಾಗ ಅರ್ಜೆಂಟಿಗೆ ಅಲ್ಲಲ್ಲೇ ಸಿಕ್ಕಿದ್ರೆ ಸ್ವಲ್ಪ ಬೆಸ್ಟ್ ಬೇಗ ಆಗೋಗುತ್ತೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನ್ನ ಕೌಂಟರ್ ಟಾಪ್ ಅಂತೂ ಎಲ್ಲ ಫುಲ್ ನೀಟು, ಏನೂ ಇರ್ತಿರ್ಲಿಲ್ಲ. ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಗ್ಲಾಸಿಂದು ಜಾರ್ಸ್ ಇತ್ತು, ಅದನ್ನು ಮಾತ್ರ ಇಟ್ಕೊಂಡಿದ್ದೆ. ಇನ್ನೊಂದು ಮೂಲೆಯಲ್ಲಿ ಓವನ್ ಇತ್ತು, ಮಧ್ಯದಲ್ಲಿ ಒಂದು ಗ್ಯಾಸ್ ಸ್ಟವ್ ಇತ್ತು. ಈ ಥರನೇ ಇಟ್ಕೊಂಡಿದ್ದೆ. ಏನೂ ಇರಲಿಲ್ಲ. ಮತ್ತು ಅದೇನೇನು ಅಡುಗೆ ಮಾಡಿದ್ವಿ, ಒಂದು 2-3 ಪಾತ್ರೆಗಳು ಆ ಥರ ಅಡುಗೆದು ಬೌಲ್ಸ್ ಇರ್ತಿತ್ತು. ಅದೆಷ್ಟಿತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ಬಟ್ ನನಗೆ ಅದು ಅಷ್ಟು ಫಂಕ್ಷನಲ್ ಅಂತ ಅನಿಸ್ಲಿಲ್ಲ. ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾಯಿತ್ತು. ಆಮೇಲೆ ನಾನು ಅಂದ್ಕೊಂಡೆ ಏನೇ ಇಟ್ಕೊಂಡ್ರೂ ಕೂಡ ಸ್ವಲ್ಪ ನೀಟಾಗಿ ಅದನ್ನೇ ಒರೆಸಿ ನೀಟಾಗಿ ಕಾರ್ನರಲ್ಲಿ ಇಟ್ಕೊಂಡ್ರೆ ಅದೇ ನಮಗೆ ಹೆಲ್ಪ್ ಆಗುತ್ತೆ. ನನ್ನ ಲೈಫ್ ಸ್ಟೈಲ್ಗೆ ಯಾವ ರೀತಿ ನಾನು ಇಟ್ಕೋಬೇಕು ಆ ಥರ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತು. ಜಾಸ್ತಿನೂ ಇಟ್ಕೋಬಾರ್ದು, ಅದೂ ಸ್ವಲ್ಪ ಹೆಕ್ಟಿಕ್ ಥರ ಅನಿಸುತ್ತೆ. ಆ ಕೌಂಟರ್ ಟಾಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಅನಿಸಲ್ಲ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟನ್ನು ಇಟ್ಕೊಂಡು, ಬಟ್ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ವಸ್ತುಗಳು ಏನಾದರೂ ಅಪ್ಲಯನ್ಸಸ್ನ ಅದೇ ಕೌಂಟರ್ ಟಾಪ್ ಮೇಲೆ ಬೇಗ ಸಿಕ್ಕೋಂಗೆ ಇಟ್ಕೊಂಡ್ರೆ ಇನ್ಫ್ಯಾಕ್ಟ್ ಬೇಗ ಕೆಲಸ ಆಗುತ್ತೆ. ಅದೆಷ್ಟೊತ್ತು ಹಿಡಿಯುತ್ತೆ ಕೆಳಗಡೆಯಿಂದ ಮೇಲೆ ಇಡೋಕ್ಕೆ ಅಂತ ಅನ್ಕೋತೀವಿ, ಬಟ್ ಡೈಲಿ ಬೇಸಿಸಲ್ಲಿ ಅಲ್ಲಿ ವರ್ಕ್ ಮಾಡೋರು ಗೊತ್ತಾಗುತ್ತೆ ಅದೆಷ್ಟು ಇದಾಗುತ್ತೆ ಅಂತ. ಸೊ ಅದಕ್ಕೇ ಕೆಲವು ಜಾಗಗಳು ಅದು ಅವ್ರವ್ರ ಮನೆಯದು ಹೆಂಗೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ನೀವು ಅಷ್ಟೇ, ಈಗ ನಾನು ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಅಂತ ನೀವು ಹೀಗೆ ಜೋಡಿಸ್ಕೋಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರ ಮನೆಯದು ಒಂದೊಂದು ಥರ ಸ್ಟೈಲ್ ಇರುತ್ತೆ. ಇದು ಬಂದು ಮನೆಯಲ್ಲಿ ಒಂದು 8 ಸೆಟ್ ಆಯಿತಾ, ಅದು ಕಾಫಿ ಮಗ್ಸ್ ಇದ್ದಾವೆ ಆಯಿತಾ. ಕೆಲವು ಗಿಫ್ಟ್ ಬಂದಿದ್ದು, ಕೆಲವು ಆ್ಯಂಟಿಕ್ ಪೀಸ್ ಥರ ನಾವೇ ತೊಗೊಂಡಿದ್ದು ಆ ಥರ. ಸೊ ಅದನ್ನೆಲ್ಲ ಜೋಡಿಸೋಣ ಇವತ್ತು ಅಂತ ಆ ಲುಕ್ಕೇ ಚೇಂಜ್ ಆಗೋಯಿತು. ಸೊ ನಾನು ಆಗ್ತಾನೆ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಸ್ನಾನ ಎಲ್ಲ ಮುಗಿಸಿ ದಿನಕ್ಕಂತೂ ಒಂದು 3 ಸತಿ ಸ್ನಾನ ಮಾಡ್ತೀನಿ ನಾನು. ಸರಿ ಇದು ಕ್ಲೀನ್ ಮಾಡಬೇಡ ಮತ್ತೆ ಸ್ನಾನ ಮಾಡಿದ್ರೆ ಆಯಿತು. ಸಂಜೆ ಆಗ್ತಾ ಬಿಸಿಲು ಜಾಸ್ತಿ, ತಣ್ಣೀರಲ್ಲಿ ಒಂದು ಸ್ನಾನ ಮಾಡ್ಕೊಂಬಿಟ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಈ ಥರನೇ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ನೋಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ನಿಮ್ಮ ಫೇವ್ರೆಟ್ ಏನಿರುತ್ತೆ, ಏನಾದರೂ ಒಂದು ಸಣ್ಣ ಚೇಂಜಸ್ ಮಾಡ್ಕೋಬೇಕು ಅಂದರೆ ಚೇಂಜ್ ಮಾಡಿ ನೋಡಿ. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತಾ, ನೀವು ಮೂಡು ಚೇಂಜ್ ಆಗ್ಬೋದು ಅಥವಾ ನಿಮ್ಗೆ ಹೊಸ್ದಾಗಿ ಅನಿಸ್ಬೋದು, ಖುಷಿ ಆಗ್ಬೋದು. ಸೊ ಆ ಥರ ಯಾವುದಾದ್ರೂ ಒಂದು ಸೆಕ್ಷನ್ನ, ಎಸ್ಪೆಷಲಿ ನಾವು ತುಂಬ ಹೊತ್ತು ಇರೋದು ಕಿಚನಲ್ಲಿ ಅಲ್ವಾ, ಕಿಚನಲ್ಲೇ ಏನೋ ಒಂದು ಚೇಂಜ್ ಮಾಡಿ ನೋಡಿ, ಸಣ್ಣ ಚೇಂಜ್ ಅದು ಮಾಡಿ ನೋಡಿ, ನಿಮಗೆ ಹೊಸದಾಗಿ ಅನಿಸ್ತಾ ಇರುತ್ತೆ, ಖುಷಿ ಅಂತ ಅನಿಸ್ತಿರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಅಲ್ಲಿ ಏನಾದ್ರು ರೀಆರ್ಗನೈಸೇಷನ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಡೀಪ್ ಕ್ಲೀನಿಂಗ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅಲ್ಲಿ ಕೆಳಗಡೆ ಎಲ್ಲ ಧೂಳು ಒರೆಸೋದು, ಏನಾದರೂ ಒಂದು ಗಲೀಜಿದ್ರೆ ನೀಟಾಗಿ ತೆಗೆದು ಆಮೇಲೆ ನಾವು ರೀಆರ್ಗನೈಸೇಷನ್ ಅನ್ನೋದು ಮಾಡ್ತೀವಲ್ವ. ಸೊ ಕ್ಲೀನಿಂಗು ಆಗೋಗುತ್ತೆ, ರೀಆರ್ಗನೈಸೇಷನ್ನು ಆಗುತ್ತೆ, ಮೂಡೂ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆಲ್ಲ ಏನು ಅಂದರೆ ಪೇಷನ್ಸ್ ಬೇಕು ಫ್ರೆಂಡ್ಸ್, ತುಂಬ ಪೇಷನ್ಸಿಂದ ಮಾಡಬೇಕು. ಪೇಷನ್ಸ್ ಇದ್ದರೆ ಮಾತ್ರ ಆ ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ. ಈ ಥರ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊತಾ ಇದ್ರೂ ಕೂಡ ನಮ್ಮ ಪ್ರೊಡಕ್ಟಿವಿಟಿ ಅನ್ನೋದು ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ನಾವು ಅಂದ್ಕೊಳ್ಳೋದಷ್ಟೇ ಅಯ್ಯೋ ಎಷ್ಟು ಕೆಲಸ ಅಂತ. ನಾವು ಎಷ್ಟು ಅದನ್ನು ಈಸಿಯಾಗಿ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಈಗ ಒಬ್ಬರು ವ್ಲಾಗ್ನ ನೋಡಿ ನೀವು ಆ ಥರ ಫಾಲೋ ಮಾಡೋಕ್ಕಿಂತ ಈ ಥರ ಮಾಡಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಏನೋ ಒಂದು ಸ್ಟ್ರೈಕ್ ಆಗುತ್ತಲ್ವ, ಅವ್ರು ಈ ಥರ ಮಾಡಿದ್ದಾರೆ ನಾನು ಏನು ಮಾಡ್ಬೋದು ಅಂತ. ಆಗ ನಿಮ್ಮ ಇನೋವೇಟಿವ್ನೆಸ್ನಿಂದ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮನೆಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ಚೇಂಜಸ್ ಮಾಡ್ಕೊತ ಹೋದ್ರೇ ಅದೇ ಒಂಥರ ಅಪ್ಗ್ರೇಡೇಷನ್. ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕಾಪಿಂಗ್ ಅಂತ ಅಲ್ಲ, ಅವ್ರ ಮನೆಯದು ನಮ್ಮ ಮನೆಗೆ ಸೆಟ್ ಆದರೆ ಕಾಪಿ ಮಾಡ್ಕೋಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಅಥವಾ ಅವ್ರ ಮನೆಯದು ನಮಗೆ ಸೆಟ್ ಆಗಿಲ್ಲ ಅಂದರೆ ಅದನ್ನು ಬೇರೆ ರೀತಿಯಲ್ಲಿ ನಮ್ಮ ಮನೆಗೆ ಸೂಟ್ ಆಗೋಗೆ ನಾವು ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಹೆಲ್ಪು ಆಗುತ್ತೆ. ಒಂದೊಳ್ಳೆ ರೀತಿ ಚೇಂಜಸ್ ಲೈಫಲ್ಲಿ ಚೇಂಜ್ ಅನ್ನೋದು ಕಾಣ್ತೀವಿ, ಅದು ಒಂದು ಪಾಸಿಟಿವ್ ಚೇಂಜೇ ಆಗಿರುತ್ತೆ. ಸೊ ಈ ಥರ ಆಗಿತ್ತು ನನ್ನ ವ್ಲಾಗು ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದು ಹೆಂಗೆ ಅನಿಸ್ತಾ ಇದೆ ನಿಮಗೆ ಕ್ರಾಕರಿ ಸೆಟ್ಟು ಮತ್ತು ಈ ಆರ್ಗನೈಸೇಷನ್ ಬಾಕ್ಸಸ್ ಎಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಮೋಟಿವೇಟ್ ಆಗಿದ್ದರೆ, ನಿಮ್ಮಲ್ಲಿ ಒಂದು ಸಣ್ಣ ಚೇಂಜಸ್ ಆದರೂ ನೀವು ಕಂಡಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಕೊಡಿ. ಲೈಕ್ ಕೊಟ್ಟಿದ ತಕ್ಷಣ ನಿಮಗೆ ಹೈ ಪಾಯಿಂಟ್ಸ್ ಆಪ್ಷನ್ ಬರುತ್ತೆ, ಹೈ ಪಾಯಿಂಟ್ಸ್ ಕೊಡೋದನ್ನು ಬರಿಬೇಡಿ. ನಿಮಗೆ ಯಾವ್ದಾದ್ರು ಫ್ರೆಂಡ್ಸ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.